ಹಾಯ್ ಫ್ರೆಂಡ್ಸ್, ಇವತ್ತು 5 ಥರ ಸೊಪ್ಪಿಂದು ಸಾಂಬಾರು ಮಾಡ್ತಿದ್ದೀವಿ. ಅದು ಯಾವ್ಯಾವ ಸೊಪ್ಪು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಮೆಂತ್ಯ ಸೊಪ್ಪು, ಇನ್ನೊಂದು ಸಬ್ಬಕ್ಕಿ ಸೊಪ್ಪು, ಇನ್ನೊಂದು ಬಸಳೆ ಸೊಪ್ಪು, ಇನ್ನೊಂದು ಹರವೆ ಸೊಪ್ಪು, ಇದು ಚಿಕ್ಕ ಅವಳೆ ಸೊಪ್ಪು ಅಂತ. ಇದನ್ನು ನಾವು 5 ವಾಶ್ ಮಾಡಿ ಮುಂಚೆನೇ ಇಟ್ಕೊಂಡಿದ್ದೆ. ಒಂದು 2-3 ಟೈಮ್ಸು ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡಿದರೆ ಅದರಲ್ಲಿರೋ ಹಳ್ಳ, ಮಣ್ಣು, ಧೂಳು ಎಲ್ಲ ಹೋಗುತ್ತೆ. ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೆ. ನೀವು ಬೇಕಾದರೆ ಯಾವ ಥರ ಸೊಪ್ಪು ಬೇಕಾದರೂ ತೊಗೋಬೋದು. ಎಲ್ಲ ವೆರೈಟಿ ಸೊಪ್ಪನ್ನು ಹಾಕಿಬಿಟ್ಟು ಸಾಂಬಾರು ಮಾಡ್ಬೋದು. ನಾನಿವಾಗ ತೊಗರಿಬೇಳೆ ತೊಗೊತಾ ಇದ್ದೀನಿ. ನನಗೆ 1 ಕಪ್ ಆಗೋಷ್ಟು ಸಾಕು, ಯಾಕಂದರೆ ನಾನು ತೆಳುವಾಗಿ ಮಾಡ್ತೀನಿ ಸಾಂಬಾರು. ಒಬ್ಬರು ಗಟ್ಟಿ ಬೇಕಂದರೆ ಜಾಸ್ತಿ ತಗೊಳ್ಳಿ, ತೆಳು ಬೇಕಂದರೆ ಕಮ್ಮಿ ತಗೊಳ್ಳಿ. ನಿಮ್ಗೆ ಹೆಂಗೆ ಬೇಕೋ ಆ ಥರ ತಗೊಳ್ಳಿ. ನಾನಿವಾಗ ತೊಗರಿಬೇಳೆ ವಾಶ್ ಮಾಡಿದ್ನಲ್ಲ, ಅವನ್ನ ಹಾಕೊತಾ ಇದ್ದೀನಿ. ಒಂದು ಕುಕ್ಕರ್ನಲ್ಲಿ ಹಾಕೋಬೇಕು. ಸ್ವಲ್ಪ ಒಂದು 4-5 ಮೆಣಸಿನ್ಕಾಯಿ, ಅಂದರೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ತೀನಿ. ಅರಿಶಿನೂ ಜಾಸ್ತಿ ಹಾಕಬಾರ್ದು, ಹಾಕಿದರೆ ಅದು ಸ್ವಲ್ಪ ಕೈ ಬಂದುಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಳೋದು. ಆಮೇಲೆ ಒಗ್ಗರಣೆ ಹಾಕ್ತೀವಲ್ಲ, ಅದಾಗ ಜಾಸ್ತಿ ಹಾಕಬೇಕು. ಇವಾಗ 2 ಸ್ಪೂನು ಜೀರಿಗೆ ಹಾಕ್ತೀನಿ, ಯಾಕಂದರೆ ಜೀರಿಗೆ ಹಾಕಿದಷ್ಟು ಘಮ ಜಾಸ್ತಿ ಆಗುತ್ತೆ. ಮತ್ತು ಆಮೇಲೆ ಸ್ವಲ್ಪ ಸಾಂಬಾರು ಪೌಡರು, ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರು. ನೆಕ್ಸ್ಟ್ ಟೈಮ್ ಹೆಂಗೆ ಮಾಡಿದ್ದೆ, ಹೆಂಗಿತ್ತು ಸಾಂಬಾರು ಪೌಡ್ರ್ ಅಂತ ನೆಕ್ಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಆವಾಗ ನೋಡ್ಕೊಳ್ಳಿ. ಚೆನ್ನಾಗಿತ್ತು. ಡಬ್ಬಿ ತೆಗೆಯೋದ್ರಲ್ಲೇ ಮಸಾಲೆ ಒಳಗೆ ಸಾಂಬಾರು ಪೌಡರ್ ಗಮ್ ಅಂತಿತ್ತು. ಹಾಗೆ ಸ್ವಲ್ಪ ಹುಣಸೆ ನೆನೆ ಇಟ್ಟಿದ್ದೆ, ಅದನ್ನು ಸ್ವಲ್ಪ ಬಿಟ್ಟು ನೀರು ತಕ್ಕೋಬೇಕು. ನೀರು ಹಾಕಿ ನಮ್ಗೆ ಎಷ್ಟು ಬೇಕೋ ಹುಳಿ ತಕ್ಕಷ್ಟು ನೀರು ಹಾಕ್ತೀನಿ. ನಾನು 2 ಬೌಲ್ ನೀರು ಹಾಕ್ತೀನಿ ಇದಕ್ಕೆ, ಅಂದರೆ ಕುದಿಬೇಕಲ್ಲ. ನಾನು ಜಾಸ್ತಿ ನೀರು ಹಾಕ್ಕೊತೀನಿ, 2 ಬೌಲ್ ಹಾಕ್ತಿದ್ದೀನಿ. ಹಾಕಿದರೆ ಸ್ವಲ್ಪ ಸೊಪ್ಪು ಜಾಸ್ತಿನೇ ಬೇಯುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಮೇಲ್ಗಡೆ, ಅಂದರೆ ರುಚಿಗೆ ಅಷ್ಟಂತೇನಿಲ್ಲ, ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡ್ರೆ ಸೊಪ್ಪು ಜಾಸ್ತಿ ಬೇಯುತ್ತೆ ಅಂತ. ಆಮೇಲೆ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ, ಅಂದರೆ ಒಂದು 3 ವಿಸಲ್ ಬರೋವರೆಗೂ ನಾವು ಇದನ್ನು ಕೂಗಿಸ್ಕೊಳ್ಳೋಣ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊಪ್ಪು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊಪ್ಪು ಸಪ್ರೇಟು, ನೀರು ಸಪ್ರೇಟು ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ನೀರು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ಮೇಲೆ ನಾನು ಡೈಲಿ ಲಾಗ್ಸ್ ಹಾಕ್ತಾಯಿರ್ತೀನಿ. ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವಿಡಿಯೋ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಇಷ್ಟು ದಿನ ಬರಲಿಲ್ಲ, ಯಾಕಂದರೆ ನನಗೆ ಬೇಬಿ ಆಗಿತ್ತು, ಅದಕ್ಕೆ ಹಾಕೋಕ್ಕಾಗಿರಲಿಲ್ಲ. ಇನ್ಮೇಲೆ ಡೈಲಿ ಲಾಗ್ಸ್ ಬರುತ್ತೆ. ಸ್ವಲ್ಪ ಅದನ್ನು ಮುಗಿಸ್ಕೊಳ್ಳೋಣ, ಸ್ಮ್ಯಾಚ್ ಮಾಡ್ಕೋಬೇಕು. ಒಬ್ರೊಬ್ಬರು ಸ್ಮ್ಯಾಚ್ ಮಾಡಿದರೆ ಇಷ್ಟಪಡ್ತಾರೆ, ಒಬ್ರೊಬ್ಬರು ಮಿಕ್ಸಿ ಹಾಕ್ತಾರೆ, ಒಬ್ರೊಬ್ರಿಗೆ ಸೊಪ್ಪು ಅಂದರೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಸೊಪ್ಪು ಅಂದರೆ ಇಷ್ಟನೇ ಇರೋದಿಲ್ಲ. ಅದಕ್ಕೆ ನಾವು ಮಿಕ್ಸಿ ಮಾಡ್ಕೋಬೋದು. ಬೇಳೆ ಸಹಿತನ ನಾವು ಮಿಕ್ಸಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊಪ್ಪನ್ನ ಸಪ್ರೇಟು, ಬೇಳೆನ ಸಪ್ರೇಟು ಮಾಡಿಕೊಂಡು ನಾವು ಕುದಿಸ್ಕೋಬೋದು. ಸೊಪ್ಪನ್ನ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೋಬೋದು. ಒಬ್ಬೊಬ್ಬರಿಗೆ ಬೇಳೆ ಬೇಕಾಗಿರುತ್ತೆ, ಅದನ್ನ ಸಪ್ರೇಟಾಗಿ ಕುದಿಸ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ನಾವು ಸ್ಮ್ಯಾಚ್ ಮಾಡಿದ್ವಲ್ಲ, ಅದನ್ನೆಲ್ಲ ಆ ನೀರು ಬೇರೆ ಬೌಲಲ್ಲಿ ತೆಗೆದಿದ್ವಲ್ಲ, ಅದಕ್ಕೆ ನಾನು ನೀರಿನಲ್ಲಿ ಅದನ್ನ ಮಿಕ್ಸ್ ಮಾಡ್ತಿದ್ದೀನಿ. ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದಕ್ಕೆ ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಟರೆ ಅದು ಸೂಪರಾಗಿರುತ್ತೆ. ಒಗ್ಗರಣೆ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ ಇಟ್ಕೊತಿದ್ದೀನಿ, ಅದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ನಾವು ಅದಕ್ಕೆ ಆಯಿಲ್ ಹಾಕ್ತೀನಿ. ಇವಾಗ ಸ್ವಲ್ಪ ನಾವು ಒಂದು 3-4 ಸ್ಪೂನ್ ಹಾಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಒಗ್ಗರಣೆಗೆ. ಆಮೇಲೆ ಸಾಸಿವೆ ಹಾಕ್ತಿದ್ದೀನಿ. ಅದು ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ನಾವು ಈರುಳ್ಳಿ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಅಂದರೆ ನಮಗೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೇಕು. ಒಬ್ರೊಬ್ರು ಈರುಳ್ಳಿ ಇದ್ದರೆ ಇಷ್ಟಪಡಲ್ಲ, ಒಬ್ಬೊಬ್ಬರು ಈರುಳ್ಳಿ ಇದ್ದರೆ ಇಷ್ಟಪಡ್ತಾರೆ. ನಾನಿವಾಗ 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಜಾಸ್ತಿನೇ ಹಾಕ್ಕೋಬೋದು. 2 ಈರುಳ್ಳಿ ಲಾಸ್ಟ್ ಹಾಕ್ಕೋಬೇಕು, ಅಂದರೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಅದಕ್ಕೆ ಅದನ್ನು ಚೆನ್ನಾಗಿ
ಬರೋವರೆಗೂ ಫ್ರೈ ಮಾಡ್ಕೊಳೋಣ. ಅಂದರೆ ಜಾಸ್ತಿ ಹೋಗಬಾರ್ದು, ಅಂದರೆ ಸೀದೋದ್ರೂ ಚೆನ್ನಾಗಿರಲ್ಲ ಅದು. ಈ ಕಡೆ ಬೆಂದನೂಬಾರ್ದು, ಈ ಕಡೆ ಹಸಿನೂ ಇರಬಾರ್ದು, ಆ ಥರ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ. ನಾನು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಸಾಂಬಾರಿಗೆ ಬೇಕೇ ಬೇಕು. ಬೆಳ್ಳುಳ್ಳಿ ಇರಲಿಲ್ಲ ಅಂದರೆ ಸಾಂಬಾರೇ ಆಗಲ್ಲ. ಅದಕ್ಕೆ ನಾನು ಬೆಳ್ಳುಳ್ಳಿ ಒಂದು 4-5 ಪೀಸ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಎರಡೂ. ಆಮೇಲೆ ನಾನು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಎರಡೂ ಮಿಕ್ಸ್ ಮಾಡಿಕೊಂಡೆ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕಿದರೆ ಅದೊಂಥರ ಡಿಫ್ರೆಂಟಾಗಿ, ಅದೊಂಥರ ಊಟ ಉಣ್ಬೇಕಾದ್ರೆ ಅದೊಂಥರ ಏನೋ ತಿನ್ನಬೇಕು ಅಂತ ಆಸೆ ಆಗುತ್ತೆ ಸಾಂಬಾರು ನೋಡಿದಾಗೆಲ್ಲ. ಅದಕ್ಕೇ ಒಂದೆರಡು ಮೆಣಸಿನ್ಕಾಯಿನೂ ಹಾಕ್ಕೊಳೋದು. ಹಾಗೆಯೇ ಒಂದು ಚಿಟಿಕೆ ಒಂದಿಷ್ಟು ನಮ್ಮ ಕಲರ್ ಎಷ್ಟು ಬೇಕೋ ಅಷ್ಟು ನಾವು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಅದನ್ನು ಘಮ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಮನೆಯಲ್ಲೇ ಮಾಡಿದ್ನಲ್ಲ ಸಾಂಬಾರು ಪೌಡರ, ಅದನ್ನು ಕೂಡ ನಾನಿವಾಗ ಹಾಕ್ತೀನಿ. 2 ಸ್ಪೂನ್ ಹಾಕ್ತೀನಿ, ಅಷ್ಟೇ ಸಾಕು. ಮುಂಚೆನೇ ಹಾಕಿದ್ವಲ್ಲ 2 ಸ್ಪೂನು, ಅದಕ್ಕೆ ಇವಾಗ 2 ಸ್ಪೂನ್ ಹಾಕ್ತಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಮೇಲೆ ನಾವು ಅದನ್ನು ಸೊಪ್ಪು ಮತ್ತು ಬೇಳೆನ ಮಿಕ್ಸ್ ಮಾಡಿದ್ವಲ್ಲ, ನೀರು ಅದನ್ನಷ್ಟು, ಅದಕ್ಕೆ ಇವಾಗ ಒಗ್ಗರಣೆ ಹಾಕೋಣ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಒಂದು 3 to 4 ಮಿನಿಟ್ಸು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದೆಲ್ಲ ಅದರಲ್ಲಿ ಫ್ರೈ ಆಗುತ್ತಲ್ಲ, ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ನಾವು ಇದನ್ನು ಗ್ಯಾಸ್ ಮೇಲಿಟ್ಟು ಒಂದು 4-5 ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕು. ಎಷ್ಟು ಕುದಿಸ್ಕೊತೀವೋ ಅಷ್ಟು ಸೊಪ್ಪಿನ ಪಲ್ಯ ಅಷ್ಟು ರುಚಿಯಾಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಕುದಿಸ್ಕೊತೀನಿ. ಅಂದರೆ ಒಬ್ರೊಬ್ಬರು ಗಟ್ಟಿಯಾಗಿ ಮಾಡ್ಕೊತಾರೆ, ಒಬ್ರೊಬ್ಬರು ತೆಳುವಾಗಿ ಮಾಡ್ಕೊತಾರೆ, ಒಬ್ರೊಬ್ಬರು ಮೀಡಿಯಮಾಗಿ ಮಾಡ್ಕೊತಾರೆ. ಮುದ್ದೆಗೆ ಬೇಕಾದರೆ ತೆಳುವಾಗಿ ಮಾಡ್ಕೋಬೋದು, ರೈಸ್ಗೆ ಬೇಕಾದರೆ ಮೀಡಿಯಮ್ಮು, ರೊಟ್ಟಿಗೆ ಬೇಕಾದರೆ ನಾವು ಗಟ್ಟಿಯಾಗಿ ಮಾಡ್ಕೋಬೋದು. ಅದಕ್ಕೆ ನಾನು ಇವಾಗ ರೈಸ್ ಮಾಡ್ತಿದ್ದೀನಿ. ಅದಕ್ಕೆ ಮೀಡಿಯಮ್ ಆಗಿ ನಾನು ಇದಕ್ಕೆ 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಚೆನ್ನಾಗಿ ಕುದಿ ಬಂದಿದೆ. ನಾನು ಪಕ್ಕದಲ್ಲಿಯೂ ರೈಸ್ ಮಾಡಿದ್ದೆ. ಸಾಂಬಾರನ್ನು ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಮಾತ್ರ. ಸ್ಮೆಲ್ ನೋಡಿದ್ರೇ ಹಂಗೆ ಆಗ್ತಾಯಿದೆ ಸಾಂಬಾರು, ಹಾಗೇ ತಿನ್ನಬೇಕು ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು. ಹಾಗೆಯೇ ಸಾಂಬಾರು ಹಾಕಿದ ತಕ್ಷಣ ಊಟ ಮಾಡಿದೆ, ಚೆನ್ನಾಗಿತ್ತು. ವಾಚಿಂಗ್ ಫಾರ್ ವಿಡಿಯೋ. ಥ್ಯಾಂಕ್ ಯು.